ಹೆಚ್ಚಿನ ಹೆಂಗಸರಲ್ಲಿ 40 ವರ್ಷ ಆದ ನಂತರ ಸ್ವಲ್ಪ ಮೈಕೈ ನೋವು ಬರೋದು, ಮಂಡಿ ನೋವು, ಸೊಂಟ ನೋವು, ಕೀಲ್ಗಳಲ್ಲಿ ಬಿಗಿತ ಬರುವಂಥದ್ದು ಸಹಜ. ಹೆಚ್ಚಿನ ಜನರಲ್ಲಿ ಇದು ಕಾಣಿಸ್ಕೊಳ್ಳುತ್ತೆ. ಇದು ಹೇಗೂ ವಯಸ್ಸಾಯ್ತಲ್ಲ ಬಿಡು ಅಂತ ಇಗ್ನೋರ್ ಮಾಡ್ತಾರೆ, ನಿರ್ಲಕ್ಷ್ಯ ಮಾಡ್ತಾರೆ. ಆದರೆ ಒಬ್ಬ ಕೀಲು ಮೂಳೆ ತಜ್ಞನಾಗಿ ನಾನು ಹೆಚ್ಚಿನ ಜನ ಈ ತರ ಹೆಂಗಸರನ್ನು ನೋಡ್ತಾ ಇರುವಂತವರಲ್ಲಿ ಈ ತೊಂದರೆಗಳು ಕಾಣಿಸ್ಕೊಳ್ಳೋದು ವಾರ್ನಿಂಗ್ ಸೈನ್, ಎಚ್ಚರಿಕೆ ಗಂಟೆ. ಅಂದ್ರೆ ಮುಂದೆ ನನಗೆ ತೊಂದರೆ ಆಗಬಹುದು, ಈ ತೊಂದರೆಯನ್ನ ಸರಿಪಡಿಸ್ಕೋ ಅಂತ ನಿಮ್ಗೆ ಎಚ್ಚರ ಹೇಳ್ತಾ ಇದೆ. ಇದನ್ನ ಸರಿಪಡಿಸ್ಕೊಂಡ್ರೆ ಹೇಗೆ ಬೇಗ ಗುರುತಿಸೋದಂತ ತಿಳ್ಕೊಂಡು ಅದು ಆಗದೆ ಇರೋ ಹಾಗೆ, ಹೆಚ್ಚಾಗದೆ ಇರೋ ಹಾಗೆ ಹೇಗೆ ನೋಡ್ಕೊಳ್ಳೋದು ಅಂತ ನಾವು ಕಲ್ತ್ಕೊಂಡ್ಬಿಟ್ರೆ ಮುಂದಿನ 30-40 ವರ್ಷ ಇಂಡಿಪೆಂಡೆಂಟ್ ಆಗಿ ಖುಷಿಯಿಂದ ಆರೋಗ್ಯವಾಗಿರ್ಲಿಕ್ಕೆ ಸಾಧ್ಯ. ಯಾವ 7 ಕಾಮನ್ ಆರ್ಥೋಪೆಡಿಕ್ ಪ್ರಾಬ್ಲಮ್ಸ್, ಕೀಲು ಮೂಳೆಗೆ ಸಂಬಂಧಪಟ್ಟಂತಹ 7 ತೊಂದರೆಗಳು 40 ವರ್ಷದ ನಂತರ ಇರುವಂತಹ ಹೆಂಗಸರು ಎಲ್ಲರೂ ತಿಳ್ಕೊಳ್ಳೇಬೇಕು. ಈ ವಿಡಿಯೋ ಕೊನೆ ತನಕ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ಹೆಂಗಸರಲ್ಲೇ ಈ ಸಮಸ್ಯೆ ಕಾಣಿಸ್ಕೊಳ್ಳೋದಾ? ಖಂಡಿತ ಅಲ್ಲ. ಹೆಂಗಸರಲ್ಲಿ ಕಾಮನ್ ಆಗಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಮುಖ್ಯವಾದ ಕಾರಣ ಈಸ್ಟ್ರೋಜನ್ ಸಡನ್ ಆಗಿ ಕಡಿಮೆ ಆಗುವಂಥದ್ದು 40ರ ನಂತರ. ತಿಂಗಳ ಆಗುವಂಥ ಋತುಚಕ್ರ ಸರಿಯಾಗಿ ಆಗ್ತಾ ಇರಬೇಕಾದ್ರೆ ಈಸ್ಟ್ರೋಜನ್ ಲೆವೆಲ್ ರಕ್ತದಲ್ಲಿ ಸರಿಯಾಗಿರುತ್ತೆ. ಅದು ನಮ್ಮ ಮೂಳೆಗಳನ್ನ, ಮಾಂಸಖಂಡಗಳನ್ನ ಕರೆಕ್ಟ್ ಆಗಿ ಮೆಟಬಾಲಿಸಮ್ನ ಒಂದು ಹಂತದಲ್ಲಿ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಅದು ಸಡನ್ ಆಗಿ ಕಡಿಮೆ ಆಗ್ತಾ ಇದ್ದಾಗೆ ಮೂಳೆಗಳು ವೀಕ್ ಆಗ್ತಾ ಬರುತ್ತೆ, ದೇಹದಲ್ಲಿ ಮಾಂಸಖಂಡಗಳು ಕ್ಷೀಣಿಸ್ತಾ ಬರುತ್ತೆ, ದೇಹದಲ್ಲಿ ವಾಟರ್ ರಿಟೆನ್ಷನ್ ಹೆಚ್ಚಾಗುತ್ತೆ. ಆವಾಗ ಮೈಕೈ ನೋವು ಬರೋದು, ಸುಸ್ತಾಗೋದು, ಈ ತೊಂದರೆಗಳು ಕಾಣಿಸ್ಕೊತಾ ಹೋಗುತ್ತೆ. ಸೊ ಇದನ್ನ ಸುಲಭವಾಗಿ ನಾವು ಅರ್ಥ ಮಾಡ್ಕೊಂಡ್ರೆ, ಈ 7 ತೊಂದರೆಗಳಿದೆ ಅಂತ ಅರ್ಥ ಮಾಡ್ಕೊಂಡ್ರೆ ಕರೆಕ್ಟ್ ಆಗಿ ಅದನ್ನ ಹೇಗೆ ಪ್ರಿವೆಂಟ್ ಮಾಡೋದು, ತೊಂದರೆ ಹೆಚ್ಚಾಗದೆ ಇರೋ ನೋಡ್ಕೊಳ್ಳೋದು ಹೇಗೆ ಅಂತ ಗೊತ್ತಾದ್ರೆ ನಾವು ಖುಷಿಯಾಗಿ ಆರೋಗ್ಯವಾಗಿರ್ಲಿಕ್ಕೆ ಸಾಧ್ಯ. ಮೊದಲನೇ ತೊಂದರೆ ಮಂಡಿ ನೋವು. ಹೆಚ್ಚಿನ ಕಾಮನ್ ಆಗಿ ಕಾಣಿಸ್ಕೊಳ್ಳುವಂತಹ, ಹೆಚ್ಚಿನ ಹೆಂಗಸರಲ್ಲಿ ಕಾಣಿಸ್ಕೊಳ್ಳುವಂತಹದ್ದು 40ರ ನಂತರ ಅಂತಂದ್ರೆ ಮಂಡಿ ನೋವು. ಈ ಮಂಡಿ ಅನ್ನುವಂಥದ್ದು ಒಂದು ಕಾರ್ಟಿಲೇಜ್, ಮೂಳೆ ಸೇರ್ಕೊಂಡು ಆಗಿರುವಂತಹ ಒಂದು ಹಿಂಜ್ ಜಾಯಿಂಟ್. ಮೂಳೆ ತುದಿಯಲ್ಲಿ ಕಾರ್ಟಿಲೇಜ್ ಅಂತ ಇರುತ್ತೆ. ಅದು ಸ್ಮೂತ್ ಆಗಿ ಮೂವ್ಮೆಂಟ್ ಆಗ್ತಾ ಇರಬೇಕಾದ್ರೆ ಯಾವುದೇ ತೊಂದರೆ ಇರಲ್ಲ. ಆದ್ರೆ ಸ್ವಲ್ಪ ವಯಸ್ಸಾಗ್ತಾ ಇದ್ದಾಗೆ ಹೆಚ್ಚಿನ ಹೆಂಗಸರಲ್ಲಿ 40ರ ನಂತರ ಆ ಕಾರ್ಟಿಲೇಜ್ ಅನ್ನುವಂಥದ್ದು ಒಂದಕ್ಕೊಂದು ತಿಕ್ಕಿ ಒಳಗಡೆ ಬಿಗಿತ ಬರುತ್ತೆ, ನೋವು ಬರುತ್ತೆ, ಕುತ್ಕೊಂಡು ಏಳಕ್ ಕಷ್ಟ ಆಗುತ್ತೆ, ಕೆಳಗಡೆ ಚಕ್ರಪಟ್ಲಿ ಹಾಕಿ ಕುತ್ಕೊಂಡು ಕಾಲ್ ಮಡಚಿ ಕುತ್ಕೊಳ್ಳುವಂಥದ್ದು ಆಗೋದಿಲ್ಲ, ಮೆಟ್ಲು ಹತ್ತಿ ಇಳಿದಿ ಮಾಡೋಕ್ಕೆ ಕಷ್ಟ ಆಗ್ತಾ ಬರುತ್ತೆ. ಮುಂಚೆ ಆರಾಮಾಗಿ ದೂರ ನಡೀತಾ ಇದ್ದೆ, ಈಗ ನಡೆಯಕ್ಕೆ ಆಗ್ತಾ ಇಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಮಂಡಿಯಲ್ಲಿ ಬಿಗಿತ ಬರುತ್ತೆ, ಮಂಡಿ ನೋವು ಬರುತ್ತೆ, ಕಟ್ ಶಬ್ದ ಬರುತ್ತೆ. ಈ ಎಲ್ಲ ತೊಂದರೆಗಳು ಹೆಚ್ಚಿನವ್ರಿಗೆ ಕಾಣಿಸ್ಕೊತಾ ಬರುತ್ತೆ. ಇದು ಪ್ರಾರಂಭಿಕ ಹಂತದಲ್ಲಿದ್ದಾಗೆ ನಮಗೆ ಗೊತ್ತಾದ್ರೆ ಇದೇನು ಕಾಮನ್ ಎಲ್ಲರಿಗೂ ಆಗುತ್ತೆ ಅಂತ ನಿರ್ಲಕ್ಷ್ಯ ಮಾಡಿ 6 ತಿಂಗಳು 1 ವರ್ಷ ಆದ್ಮೇಲೆ ಬರ್ತಾರೆ. ಅವಾಗ ಸಮಸ್ಯೆ ಇನ್ನಷ್ಟು ಹೆಚ್ಚಾಗುತ್ತೆ. ಅದಕ್ಕೆ ಟ್ರೀಟ್ಮೆಂಟ್, ಔಷಧಿ ಕೊಡ್ಬೇಕಾಗುತ್ತೆ. ಸಂಪೂರ್ಣ ರಿಕವರಿ ಆಗ್ಲಿಕ್ಕೆ ತುಂಬಾ ಕಷ್ಟ ಪಡ್ಬೇಕಾಗತ್ತೆ. ಸೊ ಈ ಮಂಡಿ ನೋವನ್ನ ನಾವು ಬೇಗ ಅರ್ಥ ಮಾಡ್ಕೊಂಡು ಬೇಗ ಗುರುತಿಸಿದ್ರೆ ಹೆಚ್ಚಾಗದೆ ಇರೋ ಹಾಗೆ ನೋಡ್ಕೊಳ್ಳೋಕೆ ಏನೇನ್ ಮಾಡಬೇಕು? ತೂಕ ಕಡಿಮೆ ಮಾಡ್ಕೋಬೇಕು. ತೂಕ ಕಂಟ್ರೋಲ್ ಇಟ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಈ ಋತುಚಕ್ರ ನಿಂತ ತಕ್ಷಣ ಸಡನ್ ಆಗಿ ದಪ್ಪ ಆಗ್ತಾರೆ, ತುಂಬಾ ಜನರಲ್ಲಿ ನೋಡಿರ್ಬೋದು. ಸೊ ತೂಕ ಕಂಟ್ರೋಲ್ ಇಟ್ಕೋಬೇಕು. ಪ್ರತಿನಿತ್ಯ ವಾಕಿಂಗ್ ಮಾಡಬೇಕು. ಸರಿಯಾಗಿ ಮಂಡಿಗೆ ಬೇಕಾಗಿರುವಂತಹ ಪೋಷಕಾಂಶಗಳಿರುವಂತಹ ಆಹಾರವನ್ನ ತಗೋಬೇಕು. ಸ್ಟ್ರೆಂತ್ ಟ್ರೈನಿಂಗ್ ಎಕ್ಸಸೈಸ್ ಅನ್ನ ಮಾಡಬೇಕು. ಮಂಡಿಗೆ ಮುಖ್ಯವಾಗಿ ಬೇಕಾಗಿರುವಂತಹದ್ದು ಮಾಂಸಖಂಡಗಳ ಶಕ್ತಿ. ಮಾಂಸಖಂಡಗಳು ಗಟ್ಟಿಯಾಗಿದ್ರೆ ಮಂಡಿ ಗಟ್ಟಿಯಾಗಿರುತ್ತೆ, ಅದರ ರಕ್ತ ಸಂಚಾರ ಚೆನ್ನಾಗಿರುತ್ತೆ, ಬೇಗ ಕಾರ್ಟಿಲೇಜ್ ವೇರ್ಔಟ್ ಆಗೋದನ್ನ, ಸವಕಳಿ ಬರೋದನ್ನ ತಪ್ಪಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ತೊಡೆಯ ಮಾಂಸಖಂಡಗಳನ್ನ ಗಟ್ಟಿ ಮಾಡೋದು, ಕಾಲಲ್ಲಿರುವಂತಹ ಮೀನ್ಖಂಡದ ಮಾಂಸಖಂಡಗಳನ್ನ ಗಟ್ಟಿ ಮಾಡೋದು, ಈ ವ್ಯಾಯಾಮಗಳನ್ನ ಮಾಡೋದ್ರಿಂದ ಈ ಮಂಡಿ ನೋವು ಬರ್ದೇ ಇರೋ ಹಾಗೆ, ಮಂಡಿ ನೋವು ಹೆಚ್ಚಾಗದೇ ಇರೋ ಹಾಗೆ, ಬೇಗ ಗುಣ ಆಗೋ ಹಾಗೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ತೂಕ ಕಡಿಮೆ ಮಾಡಿ, ಸರಿಯಾಗಿ ಪ್ರೋಟೀನ್ ತಗೊಂಡು ವ್ಯಾಯಾಮ ಮಾಡಿ, ಸರಿಯಾದ ರೀತಿಯಲ್ಲಿ ನಮ್ಮ ಜೀವನ ಶೈಲಿಯಲ್ಲಿ ಕೆಲವೊಂದು ಬದಲಾವಣೆಗಳನ್ನ ಮಾಡಿಕೊಂಡು ಕೂತ್ಕೊಂಡು ಹೇಳ್ಬೇಕಾದ್ರೆ ಹೇಗೆ ಹೇಳ್ಬೇಕು, ನನಗೆ ಮಂಡಿಗೆ ಒತ್ತಡ ಹೆಚ್ಚು ಬೀಳದೆ ಇರೋ ರೀತಿಯಲ್ಲಿ ಹೇಗೆ ಮೆಟ್ಲು ಹತ್ತೋದು ಇಳಿಯೋದು, ವಾಕಿಂಗ್ ಹೇಗೆ ಮಾಡಬೇಕು, ಸರಿಯಾದ ರೀತಿಯಲ್ಲಿ ಹೇಗೆ ನಮ್ಮ ಪಾದರಕ್ಷೆಗಳನ್ನು ನಾವು ಕಾಪಾಡ್ಕೋತೀವೋ, ಸ್ವಲ್ಪ ಸವಕಳಿ ಬಂದ ತಕ್ಷಣ ನಾವು ಹೇಗೆ ಅದನ್ನ ಕರೆಕ್ಟಾಗಿ ಕೇರ್ ಮಾಡ್ತೀವೋ, ಅದೇ ರೀತಿ ನಮ್ಮ ಮಂಡಿಯಲ್ಲಿರುವಂತಹ ಕಾರ್ಟಿಲೇಜ್ ಅನ್ನ, ಚಪ್ಪಲನ್ನಾದ್ರೆ ಚೇಂಜ್ ಮಾಡ್ಬಿಡ್ಬೋದು, ಕಾರ್ಟಿಲೇಜ್ ಚೇಂಜ್ ಮಾಡಕ್ ಬರಲ್ಲ. ದೇವ್ರು ಕೊಟ್ಟಿರುವಂತಹ ಕಾರ್ಟಿಲೇಜ್ ಅನ್ನ ಉಳಿಸ್ಕೊಳ್ಳುವಂಥದ್ದು ನಮ್ಮ ಕರ್ತವ್ಯ. ಸೊ ಸರಿಯಾದ ರೀತಿಯಲ್ಲಿ ಅದನ್ನ ಕಾಪಾಡ್ಕೊಂಡ್ರೆ ಮಂಡಿ ನೋವು ಇರದೇ ಇರೋ ಹಾಗೆ ನೋಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಎರಡನೇ ಕಾಮನ್ ತೊಂದರೆ ಹೆಚ್ಚಿನ ಹೆಂಗಸರಲ್ಲಿ ಕಾಣಿಸ್ಕೊಳ್ಳುವಂಥದ್ದು ಸೊಂಟ ನೋವು. ಸೊಂಟ ನೋವು ಯಾಕೆ ಕಾಣಿಸ್ಕೊಡುತ್ತೆ? ಹೆಚ್ಚಿನ ಜನ ಮನೆ ಕೆಲಸ ಮಾಡ್ತಿರ್ತಾರೆ. ಎಷ್ಟೊಂದು ಮನೆಯ ಅಂದ್ರೆ ಈ 40-45 ವರ್ಷ ಆ ಸಮಯದಲ್ಲಿ ಅವರು ಇಡೀ ಮನೆಯನ್ನ ಸಂಭಾಳಿಸುವಂತಹ ಮುಖ್ಯವಾದಂತಹ ವ್ಯಕ್ತಿ ಆಗಿರ್ತಾರೆ. ಅವಾಗ ಅವ್ರ ಬಗ್ಗೆ ಕೇರ್ ಮಾಡೋದನ್ನೇ ಅವ್ರು ಮರ್ತು ಬಿಡ್ತಾರೆ. ಅದು ಅಂದ್ರೆ ನಿಸ್ವಾರ್ಥ ಸೇವೆ ಅನ್ನೋದಕ್ಕೆ ಉತ್ತಮ ಉದಾಹರಣೆ. ಯಾಕಂದ್ರೆ ಅವ್ರ ಬಗ್ಗೆ ಕೇರ್ ಮಾಡ್ಕೊಳ್ದೆ ಮನೆಯ ಗಂಡಸರಿಗೆ, ಮನೆಯ ಮಕ್ಕಳಿಗೆ, ಎಲ್ಲರಿಗೂ ಸಹಾಯ ಮಾಡೋದು, ಮನೆಯ ಹಿರಿಯಂದರಿಗೆ, ಅವ್ರಿಗೆಲ್ಲರಿಗೂ ಸಹಾಯ ಮಾಡ್ಬೇಕಾದ್ರೆ ಅವ್ರ ಬಗ್ಗೆ ಎಕ್ಸಸೈಸ್ ಮಾಡೋದಾಗ್ಲಿ, ಅವರ ಸೊಂಟವನ್ನ ಕರೆಕ್ಟ್ ಆಗಿ ಗಟ್ಟಿಯಾಗಿ ಇಟ್ಕೊಳ್ಳಿಕ್ಕೆ ಏನೇನ್ ಮಾಡ್ಬೇಕೋ ಮಾಡೋದಿಲ್ಲ. ಬಗ್ಗಿ ಭಾರ ಎತ್ತೋದು, ಈ ತರ ಪದೇ ಮಾಡ್ತಾ ಇದ್ದಾಗ
ಅವರ ಮಾಂಸಖಂಡಗಳನ್ನ ಗಟ್ಟಿಯಾಗಿ ಇಟ್ಕೊಳ್ತಿದ್ದಾಗ ಸೊಂಟ ನೋವು ಕಾಣಿಸ್ಕೊಳ್ಳುವಂಥದ್ದು ಸಹಜ ಆಗುತ್ತೆ. ಸೊಂಟ ಅನ್ನುವಂಥದ್ದು 3 ಪಿಲ್ಲರ್ ತರ. ಒಂದು ಬೆನ್ಹುರಿಯ ಮೂಳೆ, ಅದು ಮುಖ್ಯವಾಗಿ ಬೇಕಾಗಿರುವಂತ ನಮ್ಮ ಸ್ಪೈನ್ ಸಪೋರ್ಟ್. ಅದರ ಅಕ್ಕಪಕ್ಕದಲ್ಲಿ 2 ಮಾಂಸಖಂಡಗಳಿರುತ್ತೆ, ಬೇರೆ ಪ್ಯಾರಾಸ್ಪೈನಲ್ ಮಸಲ್ಸ್ ಇರುತ್ತೆ, ಸುತ್ತ ಇರುವಂತಹ ಸ್ಪೈನ್ ಕೋರ್ ಮಸಲ್ಸ್, ನಮ್ಮ ಹೊಟ್ಟೆ ಭಾಗದಲ್ಲಿರುವಂತಹ ಮಾಂಸಖಂಡ, ಇದೆಲ್ಲದೂ ಕರೆಕ್ಟ್ ಆಗಿ ಗಟ್ಟಿಯಾಗಿದ್ರೆ ಅದು ಸರಿಯಾಗಿ ಯಾವುದೇ ರೀತಿ ನರದ ಮೇಲೆ ಒತ್ತಡ ಇರೋದಿಲ್ಲ. ಯಾವಾಗ ಆ ಮಾಂಸಖಂಡಗಳನ್ನ ಕಾಪಾಡ್ಕೊಳ್ಳದೆ ತುಂಬಾ ಮುಂದೆ ಬಗ್ಗಿ ಕೆಲಸ ಮಾಡೋದು, ಕೆಳಗಡೆ ಕೂತ್ಕೊಂಡು ಕೆಲಸ ಮಾಡೋದು, ಈ ತರ ಕೆಲಸ ಮಾಡಿದಾಗ, ಭಾರ ಎತ್ತುವಂತ ಕೆಲಸ ಮಾಡಿದಾಗ ಆ ಮೂಳೆಗಳ ಮಧ್ಯೆ ಇರುವಂತಹ ಡಿಸ್ಕ್ ನಿಧಾನ ಸಣ್ಣ ಆಗ್ತಾ ಬರುತ್ತೆ. ಅದು ಹಿಂದೆ ಬಂದು ನರದ ಮೇಲೆ ಒತ್ತುತ್ತಾ ಬರಬಹುದು, ಮೂಳೆಗಳಲ್ಲಿ ಸ್ವಲ್ಪ ಸವಕಳಿ ಬರ್ತಾ ಬರಬಹುದು. ನರದ ಮೇಲೆ ಒತ್ತಡ ಬಂದಾಗ ಸೊಂಟದಿಂದ ಕಾಲಿಗೆ ಸೆಳ್ತಾ ಬರೋದು, ಸೊಂಟದಲ್ಲಿ ಒಂಥರ ನೋವು ಬರೋದು, ಬೇಗ ಸುಸ್ತಾಗುವಂಥದ್ದು, ಸೊಂಟದಲ್ಲಿ ನನಗೆ ಶಕ್ತಿನೇ ಇಲ್ಲ ಅನ್ನುವಂತಹ ಭಾವನೆ ಬರೋದು ಸಹಜವಾಗಿ ಬರ್ತಾ ಬರುತ್ತೆ. ಈ ತರ ತೊಂದರೆ ಆಗಬಾರ್ದು ಅಂತಂದ್ರೆ ಮುಖ್ಯವಾಗಿ ನಾವು ಕೆಲಸ ಮಾಡುವಂತಹ ರೀತಿ ಸರಿಯಾಗಬೇಕು. ಅಂದ್ರೆ ಮುಂದೆ ಬಗ್ಗಿ ಭಾರ ಎತ್ತುವಂತಹ ವಿಧಾನ ಕರೆಕ್ಟಾಗಿ ಗೊತ್ತಿರಬೇಕು. ಕೂತ್ಕೊಂಡೇ ಇರಬಾರ್ದು, ಓಡಾಡ್ತಾ ಇರಬೇಕು. ಕೂತ್ಕೋಬೇಕಾದ್ರೆ ನಮ್ಮ ಕುರ್ಚಿ ಸರಿಯಾಗಿರ್ಬೇಕು. ಇದನ್ನೆಲ್ಲ ಸಣ್ಣ ಪುಟ್ಟ ಬದಲಾವಣೆಗಳನ್ನ ಮಾಡ್ಕೊಳ್ಳೋದ್ರಿಂದ ಈ ಬೆನ್ನು ನೋವು ಹೆಚ್ಚಾಗದೇ ಇರೋ ರೀತಿಯಲ್ಲಿ ನೋಡ್ಕೋಬಹುದು. ಅದಕ್ಕಿಂತ ಮುಖ್ಯವಾಗಿ ಸ್ಪೈನ್ ಕೋರ್ ಮಸಲ್ಸ್ ಅನ್ನ ಗಟ್ಟಿಯಾಗಿ ಇಟ್ಕೋಬೇಕು. ಸೊಂಟ, ಬೆನ್ನಿನ ಅಕ್ಕಪಕ್ಕದಲ್ಲಿರುವಂತಹ ಮಾಂಸಖಂಡ, ಪೃಷ್ಠಭಾಗದ ಮಾಂಸಖಂಡ, ಹೊಟ್ಟೆ ಅಕ್ಕಪಕ್ಕದಲ್ಲಿರುವಂತಹ ಮಾಂಸಖಂಡ, ಅದನ್ನ ಸರಿಯಾಗಿ ಗಟ್ಟಿಯಾಗಿ ಇಟ್ಕೊಳ್ಳಿಕ್ಕೆ ಬೇಕಾಗಿರುವಂತಹ ಸ್ಪೈನ್ ಕೋರ್ ಸ್ಟ್ರೆಂಥನಿಂಗ್ ಎಕ್ಸಸೈಸ್. ಸಿಂಪಲ್ ಆಗಿ ಭುಜಂಗಾಸನ ಮಾಡೋದು, ಪವನ ಮುಕ್ತಾಸನ ಮಾಡುವಂತಹದ್ದು, ಕ್ಯಾಟ್ ಕ್ಯಾಮಲ್ ಸ್ಟ್ರೆಚ್ ಎಕ್ಸಸೈಸ್ ಮಾಡೋದು, ಪ್ಲಾಂಕ್ ಎಕ್ಸಸೈಸ್ ಮಾಡುವಂಥದ್ದು, ಬರ್ಡ್ ಡಾಗ್ ಎಕ್ಸಸೈಸ್ ಮಾಡುವಂಥದ್ದು, ಈ ತರ ಕೆಲವೊಂದಿಷ್ಟು ಸುಲಭ ವ್ಯಾಯಾಮಗಳನ್ನ ಕರೆಕ್ಟ್ ಆಗಿ ಮಾಡೋದ್ರಿಂದ ಹೆಚ್ಚಾಗದೇ ಇರೋ ಹಾಗೆ, ನೋವು ಹೆಚ್ಚಾಗದೇ ಇರೋ ಹಾಗೆ ನೋಡ್ಕೊಂಡು, ತೊಂದರೆ ಆಗದೆ ಇರೋ ಹಾಗೆ ನೋಡ್ಕೊಳ್ಳೋಕೆ, ಅಥವಾ ಈ ಸೊಂಟ ನೋವು ನಮ್ಮನ್ನ ಹಿಡ್ದಿಡೋ ಹಾಗೆ ಹಿಡ್ದಿಡದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇದು 2ನೇ ಕಾಮನ್ ಆಗಿ ಎಲ್ಲರಿಗೂ ಕಾಣಿಸ್ಕೊಳ್ಳುವಂಥದ್ದು. 3ನೇದು ಕುತ್ತಿಗೆ ನೋವು. ಸೊಂಟ ನೋವು ಎಷ್ಟು ಕಾಮನ್, ಕುತ್ತಿಗೆ ನೋವು ಈಗಿನ ಆಧುನಿಕ ಯುಗದಲ್ಲಿ ಇನ್ನಷ್ಟು ಕಾಮನ್ ಆಗ್ತಾ ಇದೆ. ಯಾಕಂದ್ರೆ ನಮ್ಗೆ ಫ್ರೀ ಟೈಮ್ ಸಿಗ್ತಾ ಇದೆ, ನಮ್ಗೆ ಮೊಬೈಲ್ ನೋಡ್ತಾ ಇದೀವಿ. ತುಂಬಾ ಹೊತ್ತು ಮೊಬೈಲ್ ನೋಡ್ಬೇಕಾದ್ರೆ ನಮ್ಮ ಕುತ್ತಿಗೆ, ನಮ್ಮ ಭಂಗಿ ಹೇಗಿರುತ್ತೆ ಅಂತ ನಮ್ಗೆ ಗೊತ್ತೇ ಇರೋದಿಲ್ಲ. ಟಿವಿ ನೋಡ್ಬೇಕಾದ್ರೆ ಮಲ್ಕೊಂಡು ಮೊಬೈಲ್ ನೋಡುವಂಥದ್ದು, ಈ ತರ ಭಂಗಿ ಚೇಂಜ್ ಆದ ತಕ್ಷಣ ಕುತ್ತಿಗೆಯನ್ನ ನಾವು ಮುಂದೆ ಬಗ್ಸಿ ನೋಡಿದಾಗ ಆ ತಲೆಯ ಭಾರ ಕುತ್ತಿಗೆಯ ಮಾಂಸಖಂಡ, ಮೂಳೆ, ನರದ ಮೇಲೆ ಬೀಳುತ್ತೆ, ಕುತ್ತಿಗೆ ನೋವು ಬಂದ್ಬಿಡುತ್ತೆ. ಸೊ ಕುತ್ತಿಗೆ ನೋವು ಬರಬಾರ್ದು ಅಂದ್ರೆ ನಮ್ಮ ಭಂಗಿಯನ್ನ ನಾವು ಸರಿಯಾಗಿ ಇಟ್ಕೋಬೇಕು. ಕುತ್ತಿಗೆ ನೋವು ಹೆಚ್ಚಾದ ತಕ್ಷಣ ಕುತ್ತಿಗೆಯಿಂದ ಕೈಗೆಲ್ಲ ಬರ್ತಾ ಇರುವಂತ ನರದ ಮೇಲೆ ಸೆಳ್ತಾ ಬರುತ್ತೆ. ಕ್ರಾನಿಕ್ ನೆಕ್ ಪೇನ್, ಯಾವಾಗ್ಲೂ ನನಗೆ ಕುತ್ತಿಗೆ ನೋವು, ತಲೆ ನೋವು ಬರುತ್ತೆ, ತಲೆ ಸುತ್ತ ಬರುತ್ತೆ, ಸುಸ್ತಾಗುತ್ತೆ, ಬೇಗ ಆಗುತ್ತೆ ಅಂತ ಹೇಳ್ತಿರ್ತಾರೆ. ಕರೆಕ್ಟ್ ಆಗಿ ವಿಚಾರ ಮಾಡಿ ನೋಡಿದ್ರೆ ತುಂಬಾ ಹೊತ್ತು ನಮ್ಮ ಕುತ್ತಿಗೆಯ ಭಂಗಿಯನ್ನ ನಾವು ಸರಿಯಾಗಿ ಇಟ್ಕೊಳ್ಳಲ್ಲ, ಕುತ್ತಿಗೆಯ ಮಾಂಸಖಂಡಗಳನ್ನು ಗಟ್ಟಿಯಾಗಿ ಇಟ್ಕೊಳ್ಳೋದು. ಸೊ ಮೊಬೈಲ್ ಅನ್ನು ನೋಡೋದಿದ್ರೆ ನಿಧಾನವಾಗಿ ಮೊಬೈಲ್ ಅನ್ನ ಮೇಲೆ ಇಟ್ಕೊಂಡು ಸರಿಯಾದ ಲೆವೆಲ್ ಇಟ್ಕೊಂಡು ನೋಡುವಂತಹದ್ದು, ಕುತ್ತಿಗೆ ಅಕ್ಕಪಕ್ಕದಲ್ಲಿರುವಂತಹ ಮಾಂಸಖಂಡಗಳನ್ನ ಗಟ್ಟಿಯಾಗಿ ಇಟ್ಕೊಳ್ಳುವಂಥದ್ದು, ಸರಿಯಾದ ದಿಂಬನ್ನ ಬಳಸುವಂತಹದ್ದು. ಭಾರ ಎತ್ತಬೇಕಾದ್ರೆ ನಮ್ಮ ಲಿಮಿಟ್ ಮೀರಿ ಭಾರ ಎತ್ತೋದನ್ನ ಮಾಡಬಾರ್ದು. ಸಡನ್ ಆಗಿ ಜರ್ಕ್ ಕೊಟ್ಟು ಕೆಲಸ ಮಾಡುವಂತಹದ್ದು, ಆ ರೀತಿ ಕೆಲಸಗಳನ್ನ ಮಾಡದೇ ಇದ್ರೆ, ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ರೀತಿಯಲ್ಲಿ ಭಾರ ಎತ್ತೋದು, ಮೊಬೈಲ್ ನೋಡೋದು, ಸರಿಯಾದ ದಿಂಬು, ವ್ಯಾಯಾಮ, ಕುತ್ತಿಗೆಗೆ ಬೇಕಾಗಿರುವಂತಹ ಕುತ್ತಿಗೆ ಅಕ್ಕಪಕ್ಕದಲ್ಲಿರುವಂತಹ ಐಸೋಮೆಟ್ರಿಕ್ ನೆಕ್ ಸ್ಟ್ರೆಂಥನಿಂಗ್ ಎಕ್ಸಸೈಸಸ್, ಕುತ್ತಿಗೆಯ ರೇಂಜ್ ಆಫ್ ಮೂವ್ಮೆಂಟ್ ಎಕ್ಸಸೈಸಸ್, ಇದನ್ನೆಲ್ಲ ಕರೆಕ್ಟ್ ಆಗಿ ಮಾಡೋದ್ರಿಂದ ಬಹಳ ಚೆನ್ನಾಗಿ ಕುತ್ತಿಗೆಯ ಮಾಂಸಖಂಡಗಳನ್ನು ಗಟ್ಟಿಯಾಗಿ ಇಟ್ಕೊಂಡು ಕುತ್ತಿಗೆ ನೋವು ಹೆಚ್ಚಾಗದೇ ಇರೋ ಹಾಗೆ, ಅದು ನಮ್ಮನ್ನ ಕಟ್ ಹಾಕದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇದು 3ನೇ ಮುಖ್ಯವಾದಂತಹ ತೊಂದರೆ. 4ನೇದು ಕಾರ್ಪಲ್ ಟನಲ್ ಸಿಂಡ್ರೋಮ್. ಇದು ಹೆಂಗಸರಲ್ಲಿ 40-45 ನಂತರ ವಾಟರ್ ರಿಟೆನ್ಷನ್ ಅಂತ ಆಗ್ಬಿಡುತ್ತೆ. ಅಂದ್ರೆ ಕಾರ್ಪಲ್ ಟನಲ್ ಅನ್ನುವಂಥದ್ದು ನಮ್ಮ ಕೈ ಹಸ್ತದ ಬುಡದಲ್ಲಿ ಈ ಭಾಗದಲ್ಲಿ ಇರುತ್ತೆ. ನಮ್ಮ ಮೊಣಕೈ ಕೆಳಗಡೆಯಿಂದ ನಮ್ಮ ಬೆರಳುಗಳಿಗೆ, ಕೈ ಬೆರಳುಗಳಿಗೆ ಹೋಗ್ತಾ ಇರುವಂತಹ ಮುಖ್ಯವಾದ ನರ ಮೀಡಿಯನ್ ನರ್ವ್ ಅಂತ. ಆ ಮೀಡಿಯನ್ ನರ್ವ್ ಒಳಗಡೆ ಒಂದು ಟನಲ್, ಒಂದು ಗುಹೆ ರೂಪದಲ್ಲಿ ಇರುವಂತಹ ಆ ಜಾಗದ ಒಳಗಡೆ ಹೋಗುತ್ತೆ. ಯಾವಾಗ ಅಲ್ಲಿ ಬಾವು ಬರುತ್ತೋ, ಪದೇ ಪದೇ ನಾವು ಹೆಚ್ಚು ಕೆಲಸ ಮಾಡ್ತೀವಿ, ಬಟ್ಟೆ ತೊಳಿತೀವಿ, ಪಾತ್ರೆ ತೊಳಿತೀವಿ, ಬಟ್ಟೆ ಹಿಂಡ್ತೀವಿ, ಬಕೆಟ್ ಎತ್ತುತ್ತೀವಿ, ಈ ತರ ಅದರ ಮೇಲೆ ಹೆಚ್ಚು ರಿಪಿಟೇಟಿವ್ ಸ್ಟ್ರೆಸ್ ಆಗುತ್ತೋ, ಅದು ಈ ಈಸ್ಟ್ರೋಜನ್ ಕಡಿಮೆ ಆದಾಗ ವಾಟರ್ ರಿಟೆನ್ಷನ್ ಹೆಚ್ಚಾದ್ರೆ ಆ ನರ ಹಿಚಕ್ ಬಿಡುತ್ತೆ. ಆವಾಗ ನಮ್ಮ ಕೈ, ಮುಖ್ಯವಾಗಿ ನನ್ನ ಹೆಬ್ಬೆಟ್ಟು, ತೋರ್ಬೆರಳು, ಮಧ್ಯದ ಬೆರಳು, ಈ 3 ಬೆರಳಲ್ಲಿ ಜುಮ್ ಬರೋದು, ಕಚ್ ಎಳೆಯೋದು, ಕರೆಂಟ್ ಹೊಡೆದಂಗೆ ಆಗೋದು, ಆ ಕೈಯಲ್ಲಿ ಶಕ್ತಿನೇ ಇಲ್ಲ ಅಂತ ಅನ್ಸೋದು, ಈ ತೊಂದರೆ ಎಲ್ಲ ಕಾಣಿಸ್ಕೊಳ್ಳುತ್ತೆ. ಇದು ಹೆಚ್ಚಾಗದೇ ಇರೋ ರೀತಿಯಲ್ಲಿ, ಇದು ಇರ್ರಿವರ್ಸಿಬಲ್ ಸ್ಟೇಜ್. ಅಂದ್ರೆ ತುಂಬಾ ದಿನ ಇದೇ ರೀತಿ ಇದ್ದ ತಕ್ಷಣ ಕೈ ನರ, ಅಲ್ಲಿ ಆ ಮಾಂಸಖಂಡಗಳು ವೀಕ್ ಆಗ್ಬಿಡುತ್ತೆ, ಅದನ್ನ ಸರಿಪಡಿಸ್ಲಿಕ್ಕೆ ಆಗೋದಿಲ್ಲ. ಕೈಯಲ್ಲಿ ಯಾವಾಗೂ ಶಕ್ತಿ ಪರ್ಮನೆಂಟ್ ಆಗಿ ಕಡಿಮೆ ಆಗೋ ಸಾಧ್ಯತೆ ಇರುತ್ತೆ. ಸೊ ಆ ತರ ಆಗದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳೋಕೆ ನಾವು ಪ್ರಯತ್ನ ಪಡಬೇಕು. ಅದಕ್ಕೆ ಏನೇನ್ ಮಾಡಬಹುದು? ನಾವು ಕರೆಕ್ಟ್ ಆದ ಭಂಗಿಯಲ್ಲಿ ಕೆಲಸ ಮಾಡೋದನ್ನ ಕಲ್ತ್ಕೋಬೇಕು. ತುಂಬಾ ಭಾರ ಎತ್ತಕ್ಕೆ ಹೋಗ್ಬಾರ್ದು. ಮಧ್ಯೆ ಮಧ್ಯೆ ಗ್ಯಾಪ್ ಕೊಟ್ಟು ಕೆಲಸ ಮಾಡೋದನ್ನ ಕಲಿಬೇಕು. ಒಂದು ಬಿಗಿ ಕೆಲಸ ಮಾಡ್ತಾ ಇದ್ರೆ ಒಂದು 10-15 ನಿಮಿಷ ಆದ ತಕ್ಷಣ ಬೇರೆ ಏನೋ ಕೆಲಸ ಮಾಡ್ಕೊಂಡು ಬರುವಂತದ್ದು.
ಬೆಳಗ್ಗೆ ಸಂಜೆ 2 ಹೊತ್ತು ಬಿಸಿ ನೀರಲ್ಲಿ ಅರ್ಧ ಚಮಚ ಉಪ್ಪು ಹಾಕೊಂಡು ಕೈ ಒಳಗಡೆ ಇಟ್ಕೊಳ್ಳೋದು, ಸ್ಪಂಜ್ ಬಾಲ್ ಇಟ್ಕೊಂಡು ಅದನ್ನ ಪ್ರೆಸ್ ಮಾಡಿ ಅದನ್ನ ಮಾಂಸಖಂಡಗಳನ್ನ ಗಟ್ಟಿ ಮಾಡುವಂತಹ ವ್ಯಾಯಾಮ ಮಾಡೋದು. ಈ ತರ ಸಣ್ಣ ನೋವು ಶುರುವಾದ್ರೆ ರಿಸ್ಟ್ ಸ್ಪ್ಲಿಂಟ್ ಅಂತ ಬರುತ್ತೆ, ಈ ಕೈ ಹಾಕುವಂತಹ ಒಂದು ಬೆಲ್ಟ್, ಕೈಯನ್ನ ಮೂವ್ಮೆಂಟ್ ಅನ್ನ ಕಡಿಮೆ ಮಾಡ್ಲಿಕ್ಕೆ ರಾತ್ರಿ ಹೊತ್ತು ಅಥವಾ ಕೆಲಸ ಮಾಡ್ಬೇಕಾದ್ರೆ ಅದನ್ನ ಹಾಕೊಂಡು ಮಾಡಿದಾಗ ಅದ್ರ ಮೇಲೆ ಹೆಚ್ಚು ಒತ್ತಡ ಬೀಳದೆ ಇರೋ ರೀತಿಯಲ್ಲಿ ನೋಡ್ಕೊಳಕ್ಕಾಗುತ್ತೆ. ಸೊ ಈ ರೀತಿ ಕೆಲವೊಂದು ಬದಲಾವಣೆ ಮಾಡೋದ್ರಿಂದ ಈ ಕಾರ್ಪಲ್ ಟನಲ್ ಸಿಂಡ್ರೋಮ್ ಹೆಚ್ಚಾಗದೇ ಇರೋ ರೀತಿಯಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಯಾವುದೇ ಸಮಸ್ಯೆ, ಈ ಎಲ್ಲಾ ಸಮಸ್ಯೆಗಳು ಒಂದು ಹಂತದಲ್ಲಿ ಮನೆಮದ್ದುಗಳಲ್ಲಿ ಕಡಿಮೆ ಆಗ್ತಾ ಇಲ್ಲ ಅಂತಂದ್ರೆ ಆದಷ್ಟು ಬೇಗ ಡಾಕ್ಟರ್ ಹತ್ರ ಹೋಗಿ ಯಾವ ಕಾರಣದಿಂದ ಆಗ್ತಾ ಇದೆ, ಅದಕ್ಕೆ ಸೂಕ್ತ ಪರಿಹಾರ ಏನು ಅಂತ ತಿಳ್ಕೊಳ್ಳುವಂತದ್ದು ನಮ್ಮ ಮುಖ್ಯವಾದಂತಹ ಕರ್ತವ್ಯ. ಅದನ್ನ ನಾವು ಮರಿಬಾರ್ದು. 5ನೇದು ಬಹಳ ಮುಖ್ಯವಾದಂತಹದ್ದು ಆಸ್ಟಿಯೋಪೊರೋಸಿಸ್. ನಮ್ಮ ಮೂಳೆ ಅನ್ನುವಂಥದ್ದು ಕರೆಕ್ಟ್ ಆಗಿ ಕೇವಲ ಕ್ಯಾಲ್ಸಿಯಂ, ಮೂಳೆ ಅಂದ್ರೆ ಏನಿರುತ್ತೆ ಅಂತ ಕೇಳಿದ್ರೆ ಯಾರಾದ್ರೂ ಕೇವಲ ಬರೀ ಕ್ಯಾಲ್ಸಿಯಂ ಇರುತ್ತೆ ಅಂತ ಹೇಳ್ತಾರೆ. ಕೇವಲ ಕ್ಯಾಲ್ಸಿಯಂ ಅಷ್ಟೇ ಅಲ್ಲ, ಕ್ಯಾಲ್ಸಿಯಂ ಜೊತೆಗೆ ಪ್ರೋಟೀನ್ ಅದೆಲ್ಲದೂ ಸೇರ್ಕೊಂಡು ಆಗಿರುವಂತಹ ಒಂದು ನಮ್ಮ ದೇಹವನ್ನ ಸಪೋರ್ಟ್ ಮಾಡುವಂತಹ ಒಂದು ಸಿಸ್ಟಮ್. ಈ 40-45 ವರ್ಷದ ನಂತರ ಹೆಂಗಸರಲ್ಲಿ ಋತುಚಕ್ರ ನಿಂತ ನಂತರ ಈಸ್ಟ್ರೋಜನ್ ಕಡಿಮೆ ಆಗ್ತಿದ್ದ ಹಾಗೆ ಪೋಸ್ಟ್ ಮೆನಪಾಸಲ್ ಆಸ್ಟಿಯೋಪೊರೋಸಿಸ್ ಅಂತ ಹೇಳ್ತೀವಿ. ಆಸ್ಟಿಯೋಪೊರೋಸಿಸ್ ಅಂದ್ರೆ ಮೂಳೆ ಸಾಂದ್ರತೆ ಕಡಿಮೆ ಆಗೋದು, ಒಳಗಡೆ ಇರುವಂತಹ ಗಟ್ಟಿತನ ಕಡಿಮೆ ಆಗ್ತಾ ಬರುತ್ತೆ, ಪೊಳ್ಳಾಗ್ತಾ ಬಂದ್ಬಿಡುತ್ತೆ. ಅಂದ್ರೆ ಈಗ ಹೇಗೆ ಲಡ್ ಆಗೋದು ಅಂತ ಹೇಳ್ತಾರೆ, ಮರ ಲಡ್ ಆಗ್ತಾ ಬಂತು ಒಳಗಡೆ ಆ ವೀಕ್ ಆಗ್ತಾ ಬರುತ್ತೆ ಅಂತ ಹೇಳ್ತೀವಲ್ಲ, ಆ ತರ. ಸೊ ಅದ್ರ ಲಡ್ ಆಗ್ಬಿಟ್ರೆ, ವೀಕ್ ಆದ್ರೆ, ಪೊಳ್ಳಾಗ್ತಾ ಹೋದ್ರೆ, ಸ್ವಲ್ಪ ಏಟ್ ಬಿದ್ರು, ಒಂದ್ ಸ್ವಲ್ಪ ಜಾರ್ ಬಿದ್ರು ನನ್ನ ಮೊಣಕೈ ಹತ್ರ ಫ್ರಾಕ್ಚರ್ ಆಗ್ಬೋದು, ಬೆನ್ ಹೊರಿಗೆ ಫ್ರಾಕ್ಚರ್ ಆಗ್ಬೋದು, ಹಿಪ್ ಜಾಯಿಂಟ್ ಹತ್ರ ಫ್ರಾಕ್ಚರ್ ಆಗ್ಬೋದು. ಈ ಎಲ್ಲ ತೊಂದರೆ ಬಂತು ಅಂದ್ರೆ ಬಹಳ ದಿನ ಬೆಡ್ ರೆಸ್ಟ್ ತಗೊಳ್ಳೋದು ಅಥವಾ ಮುಂದೆ ವಾಪಸ್ ಕೆಲಸ ಮಾಡೋಕ್ಕೆ ಒಂದು 3 ತಿಂಗಳು 4 ತಿಂಗಳು ರೆಸ್ಟ್ ತಗೊಳ್ಳೋದು, ಆಪರೇಷನ್ ಮಾಡೋದು, ಪ್ಲಾಸ್ಟರ್ ಹಾಕುವಂತ ಅವಶ್ಯಕತೆ ಎಲ್ಲ ಬಿದ್ಬಿಡ್ಬೋದು. ಸೊ ಅದು ಸೈಲೆಂಟ್ ಆಗಿ ನಮ್ಮನ್ನ ಈ ಮುಖ್ಯವಾಗಿ ಈ 40 ವರ್ಷದ ನಂತರ ಇರುವಂತ ಹೆಂಗಸರನ್ನ ಕಾಡ್ತಾ ಇರುವಂತ ತೊಂದರೆ. ಇದನ್ನ ನಾವು ಕರೆಕ್ಟ್ ಆಗಿ ಮೂಳೆಯನ್ನ ಗಟ್ಟಿಯಾಗಿ ಇಟ್ಕೊಳ್ಳಿಕ್ಕೆ ನಾವು ಮಾಡ್ಬೇಕಾಗಿರುವಂತಹ ಏನೇನ್ ಮಾಡ್ಬೇಕು, ಈ ಸಮಸ್ಯೆ ಎಲ್ಲರಿಗೂ ಬರುತ್ತೆ. ಅಂದ್ರೆ 40-45 ವರ್ಷದ ನಂತರ ಗಂಡಸರಿಗಿಂತ ಹೆಂಗಸರ ಮೂಳೆ ವೀಕ್ ಆಗ್ತಾ ಬಂದ್ಬಿಡುತ್ತೆ. ಅದು ಆಗದೆ ಇರೋ ರೀತಿಯಲ್ಲಿ ನೋಡ್ಕೋಬೇಕು ಅಂತಂದ್ರೆ ಮುಖ್ಯವಾಗಿ ನಾವೇನೇನ್ ಮಾಡ್ಬೋದು, ಕರೆಕ್ಟ್ ಆಗಿ ಹೇಳ್ತೀನಿ ಕೇಳ್ಕೊಳ್ಳಿ. ಒಂದು, ರೆಗ್ಯುಲರ್ ಆಗಿ ನಾವು ವಾಕಿಂಗ್ ಮಾಡುವಂತಹ ಎಕ್ಸರ್ಸೈಸ್ ಮತ್ತು ವೇಟ್ ಬೇರಿಂಗ್ ಎಕ್ಸರ್ಸೈಸ್ ಅನ್ನ ಮಾಡೋದನ್ನ ಮರಿಬಾರ್ದು. ವಾಕಿಂಗ್ ಅಂತ ಮಾಡೋದು ಅಂದ್ರೆ ನಾವು ನಡೀತಾ ಇದ್ದಾಗ ನಮ್ಮ ದೇಹದ ಪಾದದಿಂದ ನಮ್ಮ ದೇಹದ ಮೂಳೆಗಳ ಮೇಲೆ ತೂಕ ಬೀಳ್ತಾ ಇರುತ್ತೆ. ವೇಟ್ ಬೇರಿಂಗ್ ಎಕ್ಸರ್ಸೈಸ್ ಅಂದ್ರೆ ಏನು, ನಾವು ಸ್ಕ್ವಾಟ್ ಮಾಡೋದಾಗಿರ್ಬಹುದು, ಲಂಜಸ್ ಮಾಡುವಂತಹ ವ್ಯಾಯಾಮ ಆಗಿರಬಹುದು. ಅಂದ್ರೆ ನಮ್ಮ ದೇಹದ ಮೂಳೆಗಳ ಮೇಲೆ ತೂಕ ಬೀಳುವಂತಹ ವ್ಯಾಯಾಮಗಳನ್ನ ರೆಗ್ಯುಲರ್ ಆಗಿ ಮಾಡುವಂತಹ ಅಭ್ಯಾಸ ಇಟ್ಕೊಂಡ್ರೆ ಬಹಳ ಚೆನ್ನಾಗಿ ಆ ಮೂಳೆಗೆ ಸ್ಟಿಮ್ಯುಲಸ್ ಸಿಗುತ್ತೆ, ಅದು ಮತ್ತೆ ಮತ್ತೆ ಕರೆಕ್ಟ್ ಆಗಿ ಗಟ್ಟಿ ಆಗ್ಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ವ್ಯಾಯಾಮ ಕರೆಕ್ಟ್ ಆಗಿ ಮಾಡಬೇಕು. ಸ್ಟ್ರೆಂತ್ ಟ್ರೈನಿಂಗ್ ಅಷ್ಟೇ ಇಂಪಾರ್ಟೆಂಟ್. ಮೂಳೆ ಅಷ್ಟೇ ಅಲ್ಲ, ಮೂಳೆ ಅಕ್ಕಪಕ್ಕದಲ್ಲಿರುವಂತಹ ಮಾಂಸಖಂಡಗಳನ್ನು ಗಟ್ಟಿಯಾಗಿ ಇಟ್ಕೊಳ್ಳೋದ್ರಿಂದ ಮೂಳೆಗೆ ರಕ್ತ ಸಂಚಾರ ಚೆನ್ನಾಗಿ ಆಗ್ತಾ ಹೋಗುತ್ತೆ. 3ನೇದು ಆಹಾರ ಬಹಳ ಮುಖ್ಯ. ಮುಖ್ಯವಾಗಿ ನಮಗೆ ಬೇಕಾಗಿರುವಂತಹದ್ದು ಕ್ಯಾಲ್ಸಿಯಂ ಮತ್ತು ಪ್ರೋಟೀನ್. ಕ್ಯಾಲ್ಸಿಯಂ ನಮ್ಮ ಹೆಚ್ಚು ಇರುವಂತಹ ಆಹಾರವನ್ನ ತಗೋಬೇಕು. ಹಾಲಿನ ಪದಾರ್ಥಗಳನ್ನ, ಹಾಲು, ಮೊಸರು, ಚೀಸ್, ಪನ್ನೀರ್ ಇದನ್ನ ಬಳಸೋದನ್ನ ನಾವು ಮರಿಬಾರ್ದು. ಮಜ್ಜಿಗೆಯನ್ನ ಕುಡಿಬಹುದು. ಅದರ ಜೊತೆಗೆ ನಮ್ಗೆ ಬೇಕಾಗಿರುವಂತಹ ಕ್ಯಾಲ್ಸಿಯಂ ಇನ್ನ ಬೇರೆ ರಿಚ್ ಸೋರ್ಸಸ್ ಯಾವ್ದು, ಸೊಪ್ಪುಗಳು, ಮುಖ್ಯವಾಗಿ ನುಗ್ಗೆ ಸೊಪ್ಪು ಮತ್ತು ಎಲ್ಲ ಹಸಿರು ಸೊಪ್ಪುಗಳು, ರಾಗಿ, ಎಳ್ಳು, ಇದರಲ್ಲೆಲ್ಲ ಕ್ಯಾಲ್ಸಿಯಂ ತುಂಬಾ ಜಾಸ್ತಿ ಇರುತ್ತೆ. ಸೊ ಕ್ಯಾಲ್ಸಿಯಂ ಹೆಚ್ಚಿರುವಂತಹ ಆಹಾರವನ್ನ ಈ 40ರ ನಂತರ ಹೆಂಗಸರು ತಗೊಳ್ಳುವಂಥದ್ದು ಬಹಳ ಮುಖ್ಯ. ಕ್ಯಾಲ್ಸಿಯಂ ಅಷ್ಟೇ ಸಾಕಾಗತ್ತಾ? ಖಂಡಿತ ಅಲ್ಲ. ಮೂಳೆಗಳಿಗೆ ಬೇಕಾಗಿರುವಂತಹ ಮ್ಯಾಗ್ನೀಷಿಯಂ ಬೇಕು, ಬೇರೆ ಬೇರೆ ಕೆಲವೊಂದಿಷ್ಟು ಸಣ್ಣ ಪುಟ್ಟ ಪೊಟ್ಯಾಷಿಯಂ ಆಗಿರ್ಬೋದು, ಈ ಸೋಡಿಯಂ ಆಗಿರ್ಬೋದು, ಅಥವಾ ಬೇರೆ ಬೇರೆ ಟ್ರೇಸ್ ಎಲಿಮೆಂಟ್ಸ್, ಬೋರಾನ್, ಈ ಥರದ್ದೆಲ್ಲ ಕೆಲವೊಂದಿಷ್ಟು ಟ್ರೇಸ್ ಎಲಿಮೆಂಟ್ಸ್ ಅಂತ ಇರುತ್ತೆ. ಅದೆಲ್ಲದು ನಮಗೆ ಬಹಳ ಚೆನ್ನಾಗಿ ಸೊಪ್ಪು, ತರಕಾರಿ, ಹಣ್ಣುಗಳು, ಬೀಜಗಳು, ಡ್ರೈ ಫ್ರೂಟ್ಸ್ಗಳು, ಇದನ್ನೆಲ್ಲ ಕರೆಕ್ಟಾಗಿ ಪೌಷ್ಟಿಕ ಆಹಾರವನ್ನ ನಾವು ತಗೊಳ್ಳೋದ್ರಿಂದ ಮೂಳೆಯನ್ನ ಗಟ್ಟಿಯಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದ್ರ ಜೊತೆಗೆ ನಾವು ಸರಿಯಾದ ರೀತಿಯಲ್ಲಿ ನಮ್ಮ ಜೀವನ ಶೈಲಿಯನ್ನ ನಾವು ಕರೆಕ್ಟಾಗಿ ಅಳವಡಿಸ್ಕೋಬೇಕು. ಅಂದ್ರೆ ನಾವು ಕರೆಕ್ಟಾಗಿ ಎಷ್ಟು ಟೈಮಿಗೆ ಆಹಾರ ತಗೊಳ್ಳುವಂಥದ್ದು, ಟೈಮಿಗೆ ಎಕ್ಸರ್ಸೈಸ್ ಮಾಡೋದು, ಇದು ಕನ್ಸಿಸ್ಟೆಂಟ್ ಆಗಿದ್ರೆ ಮಾತ್ರ ನಮ್ಮ ಮೂಳೆ ಗಟ್ಟಿಯಾಗಿರುತ್ತೆ. ಅಂದ್ರೆ ನಾನು ಒಂದು ವಾರ ಎಕ್ಸರ್ಸೈಸ್ ಮಾಡಿದ್ರೆ ನನ್ಗೇನು ಬದಲಾವಣೆ ಆಗ್ಲಿಲ್ಲ ಅಂತ ನಾವು ಸುಮ್ಮನಾಗೋದಲ್ಲ. ಒಬ್ಬ ರೈತ ಒಂದು ಬೀಜ ಬಿತ್ತನೆ ಮಾಡಿ ಒಂದು 4 ದಿನ ನೀರು ಹಾಕಿ ಅಯ್ಯೋ ಫಲ ಬರಲೇ ಇಲ್ಲ ಅಂತ ಸುಮ್ಮನಾಗೋದಿಲ್ಲ. ರೆಗ್ಯುಲರ್ ಆಗಿ ಕನ್ಸಿಸ್ಟೆಂಟ್ ಆಗಿ ಈ ಪ್ರಯತ್ನಗಳನ್ನ ಮಾಡಿದಾಗ ಮಾತ್ರ ಕರೆಕ್ಟ್ ಆದ ಸಮಯದಲ್ಲಿ ನಮಗೆ ಫಲ ಸಿಗುತ್ತೆ. ಸೊ ಅದಕ್ಕೋಸ್ಕರ ನಾವೆಲ್ಲರೂ ರೆಗ್ಯುಲರ್ ಆಗಿ ಇದ್ದಾಗ ಮಾತ್ರ ನಮ್ಮ ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಕನ್ಸಿಸ್ಟೆಂಟ್ ಆಗಿ ಸತತವಾಗಿ ಈ ಒಳ್ಳೆಯ ಅಭ್ಯಾಸಗಳನ್ನ ನಾವು ಅನುಸರಿಸ್ತಾ ಹೋಗ್ಬೇಕು. ಒಂದಿನ ತಪ್ಪಿದ್ರೆ ಪರವಾಗಿಲ್ಲ, ಬಟ್ ಕಂಟಿನ್ಯೂಸ್ ಆಗಿ ತಪ್ಪದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳೋದು ಬಹಳ ಮುಖ್ಯ. ಇದನ್ನ ನಾವು ಯಾರು ತಪ್ಪಿಸದೇ ಇರೋ ಹಾಗೆ ನೋಡ್ಕೊಳ್ಳೋದು ಬಹಳ ಮುಖ್ಯ. 6ನೇದು ಫ್ರೋಸನ್ ಶೋಲ್ಡರ್, ಭುಜದಲ್ಲಿ ಬಿಗಿತ. ಹೆಚ್ಚಿನ ಜನ ಈ ಹೆಂಗಸರಲ್ಲಿ ಕೈ ಮೇಲೆತ್ತಕ್ಕಾಗಲ್ಲ,
ಮೇಲಿನ ಚಿಲ್ಕ ಹಾಕಕ್ಕಾಗಲ್ಲ, ತಲೆ ಬಾಚೋದು, ಚೊಂಬಿಟ್ಕೊಂಡು ಸ್ನಾನ ಮಾಡೋದು ಕಷ್ಟ, ಬ್ಲೌಸ್ ಹಾಕೋದು ಕಷ್ಟ, ಬೆನ್ನು ಉಜ್ಜಕ್ಕಾಗಲ್ಲ, ಈ ಎಲ್ಲ ತೊಂದರೆಗಳು ಕಾಣಿಸ್ಕೊತಾ ಇರುತ್ತೆ. ಇದು ನಮ್ಮ ಭುಜದಲ್ಲಿರುವಂತಹ ಮಾಂಸಖಂಡ ಬಿಗಿತ ಟೈಟ್ ಆದಾಗ ಆಗುವಂತಹದ್ದು. ಈ ತರ ಆಗಬಾರ್ದು ಅಂದ್ರೆ ನಮ್ಮ ಮೊಬಿಲಿಟಿ ಎಕ್ಸಸೈಸಸ್ನ ನಾವು ರೆಗ್ಯುಲರ್ ಆಗಿ ಮಾಡ್ತಾ ಇರಬೇಕು. ಭುಜದಲ್ಲಿ ಮೂವ್ಮೆಂಟ್ ಮಾಡುವಂತಹ ಭುಜದ ಎಕ್ಸಸೈಸಸ್, ಇದ್ರ ಬಗ್ಗೆ ಡೀಟೇಲ್ಡ್ ಆಗಿ ನಾನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಯಾವ 9 ಎಕ್ಸಸೈಸ್ ಮಾಡೋದ್ರಿಂದ ಫ್ರೋಸನ್ ಶೋಲ್ಡರ್ ಇದ್ರೂ ಸರಿಪಡಿಸ್ಕೋಬಹುದು, ಬರ್ದೇ ಇರೋದು ನೋಡ್ಕೋಬಹುದು ಅಂತ. ಹೆಚ್ಚು ಡಯಾಬಿಟೀಸ್ ಸಮಸ್ಯೆ ಇರೋರಿಗೆ, ಥೈರಾಯ್ಡ್ ಸಮಸ್ಯೆ ಅಥವಾ ಬೇರೆ ಕಾಯಿಲೆ ಇರುವಂತಹ ತೊಂದರೆ ಇರೋರಿಗೆ ಈ ಸಮಸ್ಯೆ ಹೆಚ್ಚು. ಸೊ ಆ ಥರ ಆಗದೆ ಇರೋ ಹಾಗೆ ನೋಡ್ಕೋಬೇಕು ಅಂದ್ರೆ ಮೊಬಿಲಿಟಿ ಎಕ್ಸಸೈಸ್ ಮಾಡಿದ್ರೆ ಭುಜದ ತೊಂದರೆ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. 7ನೇದು ಒಂದು ಬಹಳ ಮುಖ್ಯವಾದಂತಹದ್ದು ಸಾರ್ಕೋಪೀನಿಯಾ. ಹೇಗೆ ಮೂಳೆ ವೀಕ್ ಆಗ್ತಾ ಬರುತ್ತೋ ಅದೇ ರೀತಿ 40 ವರ್ಷ ಆದ ನಂತರ ನಮ್ಮ ಮಾಂಸಖಂಡಗಳು ಕ್ಷೀಣಿಸ್ತಾ ಬಂದ್ಬಿಡುತ್ತೆ. ಮಾಂಸಖಂಡಗಳು ವರ್ಷದಿಂದ ವರ್ಷ ಕಡಿಮೆ ಆಗ್ತಾ ಬರ್ತಾ ಇದ್ದಾಗೆ ಅದನ್ನ ನಾವು ಸರಿಯಾಗಿ ನೋಡ್ಕೊಳ್ಳಿಲ್ಲ, ರಿಪ್ಲೆನಿಶ್ ಮಾಡಲಿಲ್ಲ, ಅದನ್ನ ವಾಪಸ್ ಪೂರೈಕೆ ಕರೆಕ್ಟಾಗಿ ನೋಡ್ಕೋತಾ ಇಲ್ಲ ಅಂದ ತಕ್ಷಣ ನನಗೆ ಸುಸ್ತು, ಮೈಕೆ ನೋವು, ಏನ್ ಕೆಲಸ ಮಾಡೋಕ್ಕೆ ಆಗಲ್ಲ, ಮುಂಚೆ ಇದ್ದಿದ್ದ ಆ ಲೆವೆಲ್ಗೆ ಇಲ್ಲ ಅನ್ನೋ ತರ ಬರ್ತಾ ಇರೋದು. ನನಗೆ ವೀಕ್ನೆಸ್ ಅಂತ ಇರ್ತಾರೆ. ಆಕ್ಚುಲಿ ನೋಡಿದ್ರೆ ಸರಿಯಾದ ರೀತಿಯಲ್ಲಿ ಆಹಾರ, ಮುಖ್ಯವಾಗಿ ಪ್ರೋಟೀನ್ ತಗೊಳ್ಳೋದ್ರಿಂದ, ಕೆಲವೊಂದಿಷ್ಟು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ತಗೊಳ್ಳೋದ್ರಿಂದ, ಅದ್ರ ಜೊತೆಗೆ ಸರಿಯಾಗಿ ವ್ಯಾಯಾಮ ಮಾಡೋದ್ರಿಂದ, ಸ್ಟ್ರೆಂಥನಿಂಗ್ ಎಕ್ಸಸೈಸಸ್, ಮೊಬಿಲಿಟಿ ಎಕ್ಸಸೈಸಸ್ನ ಕರೆಕ್ಟ್ ಆಗಿ ಅಳವಡಿಸ್ಕೊಳ್ಳೋದ್ರಿಂದ ಈ ಮಾಂಸಖಂಡಗಳನ್ನ ಕಾಪಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಸೊ ಈ 7 ತೊಂದರೆಗಳು ನಾವು ಯಾವ್ದು ಇವತ್ತು ನೋಡಿದೀವೋ ಪ್ರಾರಂಭಿಕ ಹಂತದಲ್ಲೇ ನಾವು ಕರೆಕ್ಟ್ ಅರ್ಥ ಮಾಡ್ಕೊಂಡ್ರೆ ಈ ಹೆಚ್ಚಾಗದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳಿಕ್ಕೆ ಹೇಗೆ ಸಾಧ್ಯ ಅಂತ ಕಲ್ತ್ಕೊಂಡಿದೀವಿ. ಈ ತರ ಆದ್ರೆ ನಾವು 70-80 ವರ್ಷ ಇದ್ದಾಗ್ಲೂ ಕೂಡ ಇಂಡಿಪೆಂಡೆಂಟ್ ಆಗಿ ಬೇರೆಯವ್ರ ಮೇಲೆ ಡಿಪೆಂಡ್ ಆಗದೆ ನಮ್ಮ ಜೀವನವನ್ನ ಆರೋಗ್ಯವಾಗಿ ಸಾಗಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ನಿಮಗೆ ಮಂಡಿ ನೋವು ಪ್ರಾರಂಭ ಆಗ್ತಾ ಇದೆ, ಹೆಚ್ಚಾಗಬಾರ್ದು, ಮಂಡಿ ನೋವಿಂದ ನನ್ನ ಜೀವನ ಕಟ್ಟಾಕಬಾರ್ದು ಅನ್ನುವಂತಹ ಭಾವನೆ ಇದ್ರೆ, ನಾನು ಹೊಸದಾಗಿ ಪ್ರಾರಂಭ ಮಾಡ್ತಾ ಇರುವಂತಹ ನೀ ರೀಸೆಟ್ ಅನ್ನುವಂತಹ ಪ್ರೋಗ್ರಾಮ್ 30 ದಿನದಲ್ಲಿ ನಿಮ್ಮ ಮಂಡಿಗೆ ಸ್ಟ್ರೆಂತ್ ಅನ್ನು ತುಂಬಿ ಹೆಚ್ಚು ಆಗದೆ ಇರೋ ರೀತಿಯಲ್ಲಿ ನೋಡ್ಕೊಳ್ಳುವಂತಹ ಒಂದು ಹೊಸ ಸಿಸ್ಟಮ್ ಅನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಅದರಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ನೀ ರೀಸೆಟ್ ಅಂತ ಕೆಳಗಡೆ ನನಗೆ ಕಮೆಂಟ್ ಮಾಡಿ ಡೀಟೇಲ್ಸ್ ಅನ್ನ ನಾನು ನಿಮ್ಗೆ ಕಳಿಸ್ಕೊಡ್ತೀನಿ. ಪ್ರತಿದಿನ ಫ್ರೀ ಆಗಿ ನಾನು ಕೊಡ್ತಾ ಇರುವಂತಹ ಹೆಲ್ತ್ ಟಿಪ್ಸ್ ಗ್ರೂಪಿಗೆ ನೀವೇನು ಸೇರ್ಕೊಂಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟ್ ಅಲ್ಲಿ ಕೊಟ್ಟಿರುವಂತಹ ಲಿಂಕಿಗೆ ಸೇರ್ಕೊಳ್ಳಿ. ಪ್ರತಿದಿನ ನಾನು ನಿಮ್ಮ ವಾಟ್ಸ್ಆಪ್ಗೆ ಒಂದೊಂದು ಮೆಸೇಜ್ ಅನ್ನ ಕಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಇದನ್ನ ಲೈಕ್ ಮಾಡಿ ಮತ್ತು ನಿಮ್ಮ ಮನೆಯವ್ರ ಜೊತೆ ತೋರಿಸ್ಕೊಳ್ಳಿ. ಯಾರು ನಿಮ್ಮ ಮನೆಯಲ್ಲಿ 40ರ ನಂತರ ಇರುವಂತಹ ಹೆಂಗಸರಿದಾರೋ ಅವ್ರಿಗೆ ತೋರಿಸೋದನ್ನ ಮರಿಬೇಡಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗೋಸ್ಕರ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಲಿದೆ, ಅದನ್ನು ಸರಿಯಾಗಿ ಇಟ್ಕೊಳ್ಳುವಂಥದ್ದು ನಮ್ಮ ಕರ್ತವ್ಯ. ನಮಸ್ಕಾರ.